ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮಿ ಟೈಲರಿಂಗ್ ಬ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನನ್ನ ಮಷೀನ್ ಬಗ್ಗೆ ಹೇಳ್ತಾ ಇದ್ದೀನಿ. ಬಿಗಿನರ್ಸ್ಗೂ ಕೂಡ ಯೂಸ್ ಆಗುತ್ತೆ ನೋಡಿ. ನನ್ನ ಕಡೆಯಿಂದ ಇದು ನಾನು ಏನೇನು ಬೇಕಾಗತ್ತೆ ಕಲಿಯೋರಿಗೆ ಮತ್ತು ಯಾವ ಥರ ನಾವು ಮಷೀನನ್ನು ಆಪ್ರೇಟ್ ಮಾಡೋದು ಯೂಸ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಫಸ್ಟಿಗೆ ಇದು ನಾನು ಇವಾಗ ರೀಸೆಂಟ್ಲಿ ತೊಗೊಂಡಿರೋ ಮಷೀನು. ನಾನು ಎಲೆಕ್ಟ್ರಾನಿಕಲ್ ಮಷಿನ್ ತೊಗೋಬೇಕಿತ್ತು. ಸೊ ನನಗೆ ಆಗಲಿಲ್ಲ. ಯಾಕಪ್ಪ ಅಂದರೆ ನಾವು ಹಳ್ಳಿಯಲ್ಲಿ ಇರೋದ್ರಿಂದ ಇಲ್ಲಿ ಕರೆಂಟ್ದು ತುಂಬಾ ಪ್ರಾಬ್ಲಮ್ ಆಗುತ್ತೆ ನೋಡಿ. ಹಾಗಾಗಿ ನನಗೆ ಅದು ತೊಗೊಳ್ಳೋದಕ್ಕೂ ಆಗಲಿಲ್ಲ ಫ್ರೆಂಡ್ಸ್. ಮತ್ತು ನೋಡಿ ಈ ಥರ ಇದೆ ಇದು. ಸೊ ಏನಪ್ಪ ಅಂದರೆ ಇದು ಡಬಲ್ ಫಾಟದು. ಈ ಕಡೆ ನೋಡಿ, ಇದು ಡಬಲ್ ಫಾಟ ಇದು ಇದೆ ನೋಡಿ, ಇದು ಮಷೀನು. ಮತ್ತು ಇದನ್ನು ನಾನು ತುಂಬಾ ಇಷ್ಟಪಟ್ಟು ತೊಗೊಂಡಿದ್ದೀನಿ. ನನ್ನದು ಹಳೆ ಮಷೀನ್ ಇತ್ತಲ್ವ, ಅದು ಸ್ವಲ್ಪ ಕೈ ಕೊಡ್ತಾಯಿತ್ತು. 5 ವರ್ಷ ಆಗಿತ್ತು ಅದಕ್ಕೆ. ಸೊ ಹಾಗಾಗಿ ನಾನು ಈ ಮಷೀನನ್ನು ತುಂಬ ಇಷ್ಟಪಟ್ಟು ತೊಗೊಂಡಿದ್ದೀನಿ ನೋಡಿ. ಈ ಮಷೀನನ್ನು ಸ್ಟಿಚಸ್ಸು ಮತ್ತು ಎಲ್ಲ ಡಿಫ್ರೆಂಟ್ ಇದೆ. ಇದು ಜಪಾನ್ ಕಂಪ್ನಿದು ನೋಡಿ, ಜಾಕ್ ಅಂತ. ಜಪಾನ್ದಿಂದನೇ ಐತೆ ಇದ್ದಿದ್ದು. ಚೈನಾ ಅಂತ ಬಂದೈತೆ. ಇವಾಗ ಫಸ್ಟಿಗೆ ನಾನು ಇದು ಥ್ರೆಡ್ ನೋಡಿ, ಥ್ರೆಡ್ ನಮಗೆ ಎಷ್ಟೆಷ್ಟು ಲೆಂತದ್ದು ಬೇಕು ಅನ್ನೋದು ನಾವು ಇಲ್ಲಿ ಅಡ್ಜಸ್ಟ್ ಮಾಡೋದು. ಇಲೆಕ್ಟ್ರಾನಿಕ್ ಮಷೀನಲ್ಲಿ ಇರುತ್ತಲ್ಲ ಹಾಗೆ ಬಂದಿದೆ. ಅದು 2 ತನ ಈ ಥರ ತಿರುಗತ್ತೆ, ಒಂದಕ್ಕೆ ತಿರುಗಲ್ಲ ಅದು. ಇದನ್ನು ನಾವು ಈ ಥರ ತಳಗಡೆ ಮಾಡಿದಾಗ ಒಂದನ್ನು ತಿರುಗತ್ತೆ ನೋಡಿ, ಹಿಂಗೆ ಈ ಥರ ಒಂದು ಪಾಯಿಂಟ್ ಮೇಲೆ ಬರುತ್ತೆ. ಸೊ ಈ ಥರ ಸ್ಪೆಷಲಿಸ್ಟಿ ಇದೆ. ಯಾವುದೇ ಥರ ನಾನು ಜಾಹೀರಾತು ಮಾಡ್ತಿಲ್ಲ, ಯಾಕಂದರೆ ಇದು ನನ್ನ ಒಂದು ಅನುಭವ ನಿಮ್ಮ ಜೊತೆ ಹಂಚ್ತಾ ಇದ್ದೀನಿ. ಹಾಗೆ ನಾನು ಯಾವ ಥರ ಮಷೀನನ್ನು ಯೂಸ್ ಮಾಡಬೇಕು ಅನ್ನೋದನ್ನು ಬಿಗಿನರ್ಸ್ಗೆ ಹೇಳ್ತಾ ಇದ್ದೀನಿ ನೋಡಿ. ಇವಾಗ ಫಸ್ಟಿಗೆ ನಾವು ಏನು ಮಾಡಬೇಕು ಅಂದರೆ, ನೀವು ನ್ಯೂ ಮಷೀನ್ ತೊಗೊಂಡ್ರೆ ಪ್ಯಾಡಲು ತುಂಬಾ ಇದು ಬರುತ್ತೆ, ಅಂದರೆ ಬಿಗಿತಾ ಬರುತ್ತೆ. ಇದು ಪ್ಯಾಡಲು ಮತ್ತು ಇದು ರಿಂಗಿ ಈ ಥರ ತಿರುಗಿಸ್ತೀವಲ್ವ ಇದು. ಸೊ ಹಾಗಾಗಿ ನೀವು ಫಸ್ಟ್ ಏನು ಮಾಡಬೇಕಂದ್ರೆ, ಇದನ್ನು ಜಸ್ಟ್ ಈ ಕಡೆ ನೋಡಿ, ಇದು ಆ ಕಡೆ ತಿರುಗಬಾರ್ದು, ಈ ಕಡೆ ತಿರುಗಬೇಕು. ಈ ಥರ ತಿರುಗಿದ್ಮೇಲೆ ನೀವು ಇದನ್ನು ಕಾಲಿಟ್ಬಿಟ್ಟು, 2 ಕಾಲು ಇಡಬೇಕು. 2 ಕಾಲು ಇಟ್ಬಿಟ್ಟು ಇದು ರಿಂಗ್ ಇದೇನಿದೆ ನೋಡಿ, ಇದು ಚಕ್ರ ಏನಿದೆ ಇದು ತಿರುಗತ್ತಲ್ಲ, ಹಂಗೆ ನೀವು ಕಾಲನ್ನು ಮೂವ್ ಮಾಡಬೇಕು. ಈ ಥರ ಯಾವ ಥರ ಹೇಳಿ, ಈಗ ನಾನು ತಿರುಗಿಸ್ತಾ ಇದ್ದೀನಿ, ಇದು ಯಾವ ಕಡೆ ಮೂವ್ ಆಗುತ್ತೆ ನೋಡಿ, ಆ ಕಡೆ ನಾವು ಈ ಥರ ಮೂವ್ ಮಾಡಬೇಕಾಗತ್ತೆ ಕಾಲನ್ನು ನೋಡಿ. ಇವಾಗ ಈ ಕಡೆ ತಿರುಗ್ತು ನೋಡಿ, ಈ ಥರ ಇದು ನನ್ನ ಕಡೆನೇ ತಿರುಗ್ತೈತೆ. ಈ ಥರ ಪ್ರಾಕ್ಟೀಸ್ ಮಾಡಿ ಮಾಡಿ ಇದೆಲ್ಲ ಲೂಸ್ ಆಗೋವರೆಗೂ, ನಮಗೆ ಒಂದು ಹಂತ ಅನಿಸೋವರೆಗೂ ನಾವು ಇದೇ ಥರ ಪ್ರಾಕ್ಟೀಸ್ ಮಾಡಬೇಕು ಫ್ರೆಂಡ್ಸ್. ಈ ಥರ ನೋಡಿ. ಸೊ ಈ ಕಡೆ ತಿರುಗ್ತೈತೆ. ನಾನೇ ಇದು ಏನಿದೆ ಇದು ಮೇಲ್ಗಡೆ ತೆಗ್ದಿದ್ದೀನಿ, ಯಾಕಂದರೆ ಅದರಲ್ಲಿ ಸುತ್ಕೊಳ್ಳುತ್ತೆ ಹಾಗಾಗಿ. ಸೊ ಇದು ಪ್ರಾಕ್ಟೀಸ್ ಆದಮೇಲೆ ನೀವು ನೆಕ್ಸ್ಟ್ ಮಾಡಬೇಕಾಗಿದ್ದು ಇಲ್ಲೇ ನೋಡಿ, ಇದನ್ನು ಹಾಕುವಾಗ ಈ ಥರ ಹಾಕಬಾರ್ದು. ಇದು ಬಂದುಬಿಟ್ಟು ಇಲ್ಲಿ ರಿಂಗಿಯಲ್ಲಿ ಈ ಥರ ಕೊಟ್ಟಿದ್ದಾರೆ ನೋಡಿ, ಅದರಲ್ಲೇ ನಾವು ಈ ದಾರವನ್ನು ಸೇರಿಸಿ ತಳಗಡೆಯಿಂದ ಬಂದಿದೆ ಅಲ್ವಾ, ಹಾಗಾಗಿ ನಾವು ಇಲ್ಲಿಗೆ ಈ ಥರ ಸುತ್ಕೋಬೇಕು. ನಾನು ಯಾವ ಥರ ಸುತ್ಕೋತೀನಿ ಅನ್ನೋದು ನನಗೆ ಕಷ್ಟ ಆಗ್ತೈತೆ ವಿಡಿಯೋ ಮಾಡೋಕ್ಕೆ. ಸೊ ಹಾಗಾಗಿ ಸುತ್ತದ ಮೇಲೆ ತೋರಿಸ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ಏನು ಮಾಡೋದು ಅಂತ. ಇವಾಗ ನೋಡಿ, ನಾನು ದಾರನ ಹಾಕ್ಕೊಂಡಿದ್ದೀನಿ ಪೆಡಲ್ಗೆ. ಸೊ ಇವಾಗ ನಾವು ಮಾಡಬೇಕಾದ ಮುಖ್ಯವಾದ ಕೆಲಸ ಏನಪ್ಪ ಅಂದರೆ, ಪೆಡಲ್ ಮೇಲೆ ನಾವು ಈ ಥರ ಕಾಲನ್ನು ಇಡಬೇಕು. 2 ಕಾಲನ್ನು ಇಡಬೇಕು. ನಾನು ಒಂದೇ ಇಡ್ತಾ ಇದ್ದೀನಿ. ಈ ಥರ ಕಾಲಿಟ್ಬಿಟ್ಟು ಇದೇನೈತೆ ಈ ಥರ ನೋಡಿ, ಈ ಥರ ನಮ್ಮ ಕಡೆನೇ ಈ ಥರ ತಿರುಗಿಸ್ಕೋಬೇಕು. ನಾನು ಈ ಕಡೆ ತಿರುಗಿಸ್ಕೋಬೇಕು, ಈ ಥರ ತಿರುಗಬಾರ್ದು. ಈ ಥರ ತಿರುಗಿದ್ರೆ ರಾಂಗ್ ಆಗುತ್ತೆ. ಅದು ನೀಡಲು ಕಟ್ಟಾಗತ್ತೆ, ನೀಡಲ್ ಕೂಡ ಕಟ್ಟಾಗತ್ತೆ, ಮತ್ತು ದಾರ ಕಟ್ಟಾಗತ್ತೆ. ಈ ಥರ ಪ್ರಾಬ್ಲಮ್ಗಳು ಬರುತ್ತೆ. ಹಾಗಾಗಿ ನಮ್ಮ ತಲೆಯಲ್ಲಿ ಇರಬೇಕು ನೋಡಿ, ಫಸ್ಟು ಈ ಥರ ನಾವು ತಿರುಗಿಸ್ಕೋಬೇಕು. ಈ ಥರ ತಿರುಗಿಸ್ಕೊಂಡಾಗ ನೋಡಿ, ಈ ಥರ ತಿರುಗಿಸ್ತೀವಲ್ವ, ಅದೇ ಥರ ಇಲ್ಲಿ ನಮ್ಮ ಪೆಡಲ್ ಕೂಡ ಮೂವ್ ಆಗ್ತಿರುತ್ತೆ ನೋಡಿ. ಈ ಥರ ಹೋಯ್ತು ನೋಡಿ ಆ ಕಡೆ. ಸೊ ಅದು ಹೆಂಗೆ ಮೂವ್ ಆಗುತ್ತೆ ಅನ್ನೋದು ನಾವು ಅದನ್ನು ತಲೆಯಲ್ಲಿ ಇಟ್ಕೋಬೇಕು. ಇವಾಗ ನೋಡಿ, ನನ್ನ ಕಾಲು ಆ ಕಡೆ ಮೂವ್ ಆಯಿತು ನೋಡಿ, ಆ ಕಡೆ ಆಯಿತಾ. ಪೆಡಲ್ ಕೂಡ ಈ ಥರ ತಿರುಗಬೇಕು, ಹಿಂಗೆ ಈ ಥರ ಪ್ರಾಕ್ಟೀಸ್ ಮಾಡಬೇಕು ಫಸ್ಟು ನೋಡಿ. ಈ ಥರ
ಪ್ರಾಕ್ಟೀಸ್ ಮಾಡಬೇಕು ನೀವು ನೋಡಿ. ಹಿಂಗೆ ನಾವು ಮಾಡುವಾಗ ಇದು ಯಾವಾಗಲೂ ಮೇಲ್ಗಡೆನೇ ಇರಬೇಕು, ಮೇಲೆ ಇರಬೇಕು. ಇದನ್ನು ಈ ಥರ ಕೂರಿಸ್ಬೇಡಿ. ಈ ಥರ ನೋಡಿ ಇವಾಗ ಕಾಣ್ತೈತೆ ಪರ್ಫೆಕ್ಟಾಗಿ. ಸ್ವಲ್ಪ ಮಂಜು ಕಾಣ್ತು. ಈ ಥರ ಕೂರಿಸ್ಬಿಟ್ಟು ನಾವು ಪ್ರಾಕ್ಟೀಸ್ ಮಾಡಬಾರ್ದು. ಇದನ್ನು ನಾವು ಮೇಲ್ಗಡೆ ಈ ಥರ ಎತ್ತಬೇಕು. ಎತ್ತಿದ ಮೇಲೆ ನಾವು ಈ ಥರ ಪ್ರಾಕ್ಟೀಸ್ ಮಾಡಬೇಕು ನೋಡಿ. ಹಿಂಗೆ ಮತ್ತು ನಮಗೆ ಕಲಿಯುವಾಗ ಬೇಕಾಗುವ ವಸ್ತುಗಳು ಅಂದರೆ ನಮಗೆ ಏನೇನು ಬೇಕಾಗುತ್ತೆ ಅಂದರೆ ಕೈಚಿ, ಇದು ಥ್ರೆಡ್ ಕಟ್ಟಿಂಗು, ಮತ್ತು ಬಾಬಿನು, ಒಳಗಡೆ ಇರೋ ರಿಂಗಿ, ಇನ್ನೊಂದು ಮೆಜರ್ಮೆಂಟ್ ಪಟ್ಟಿ ಮತ್ತು ದಾರ. ಇವಾಗ ನೀವು ಹೇಳ್ತಾ ಇದ್ದೀರಾ ಸಿಸ್ಟರ್, ಮತ್ತು ನಮಗೆ ಹೆಂಗೆ ಗೊತ್ತಾಗುತ್ತೆ ಅದು ರೈಟ್ ಸೈಡ್ ಹೋಗ್ತಾ ಇದೆಯಾ ರಾಂಗ್ ಸೈಡ್ ಹೋಗ್ತಾ ಇದೆಯಾ ಅನ್ನೋದು, ಅದನ್ನು ನಾನು ಹೇಳ್ತೀನಿ ನೋಡಿ ನಿಮಗೆ. ಸೊ ಇದೇನಿದೆ ಇಲ್ಲಿ ಇದ್ರ ಬಾಬಿನ್ ಸಿಸ್ಟಮೇ ಬೇರೆ ಇದೆ ನೋಡಿ. ಹಾಗಾಗಿ ಇದನ್ನು ಮುಚ್ತೀನಿ. ಇದೇನು ಯೂಸ್ ಇಲ್ಲ. ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಅದು ಹೇಗೆ ಅಂತ. ಇವಾಗ ಬನ್ನಿ, ನೀವು ರಾಂಗ್ ಸೈಡನ್ನ ಹೊಲಿತಿದ್ದೀರಾ ಇಲ್ಲ ಕರೆಕ್ಟಾಗಿ ಹೊಲಿತಿದ್ದೀರಾ ಅನ್ನೋದು ಹೆಂಗೆ ಕಂಡುಹಿಡೋದು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ ಬನ್ನಿ. ಇವಾಗ ನಾನು ಇಲ್ಲಿ ಒಂದು ಕಾರ್ಡ್ ಶೀಟನ್ನು ತೊಗೊಂಡಿದ್ದೀನಿ, ಕಟ್ ಮಾಡಿರೋ ಕಾರ್ಡ್ ಶೀಟ್ ಇದು. ಸೊ ಇವಾಗ ಇದ್ರ ಮೇಲೆ ನಾವು ಇದನ್ನು ಕೂರಿಸ್ಕೋಣ, ಆಯಿತಾ. ಹಿಂಗೆ ಕೂರಿಸ್ಕೊಂಡ್ಬಿಟ್ಟು ಇದು ನಮ್ಮ ಕಡೆನೇ ತಿರುಗಬೇಕು. ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಈ ಕಡೆ ನೋಡಿ ಈ ಥರ ತಿರುಗಿಬಿಟ್ರೆ ಕಾಲಿಗೆ ಪೆಡಲ್ ಯಾವ ಥರ ಮೂವ್ ಮಾಡ್ತಾ ಇದೆ ಅದನ್ನು ನಾವು ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ಈ ಕಡೆ ಮೂವ್ ಆಗ್ತಾ ಇದೆಯಾ, ಸೊ ಹಾಗೆ ನಾವು ಮಾಡಬೇಕು ನೋಡಿ. ಮತ್ತು ಇನ್ನೊಂದು ಇದು ಮುಂದ್ಗಡೆ ಹೋಗಬೇಕು ನೋಡಿ. ಹೆಂಗೆ ಹೋಗ್ತಾಯಿದೆ, ಮುಂದ್ಗಡೆ ಹೋಗ್ತಾಯಿತ್ತಲ್ಲ, ಮುಂದಕ್ಕೆ ಹೋಗಿದಾಗ ಅದು ಕರೆಕ್ಟಾಗಿದೆ ಅಂದ್ಕೋಬೇಕು. ಸೊ ರಾಂಗ್ ಸೈಡ್ ಹೋಗಿದ್ರೆ ಅದು ಉರ್ಪಟ್ಟಿ ಬರುತ್ತೆ ನೋಡಿ, ಅದನ್ನು ತೋರಿಸ್ತೀನಿ ನಾನು. ಇದು ಈ ಥರ ಹೋಗಬಾರ್ದು, ಹಿಂಗೆ ಹೋಗಬಾರ್ದು ನೋಡಿ. ಇವಾಗ ಅಂದರೆ ಆ ಕಡೆ ಸೈಡನ್ನು ಇದು ಏನೈತೆ ಈ ಕಡೆ ಇರೋದು ಈ ಕಡೆ ಬರುತ್ತೆ ನೋಡಿ. ರಾಂಗ್ ಆದರೆ ಈ ಥರ ನೋಡಿ, ನೋಡ್ಬೋದು ನೀವು. ಇದು ರಾಂಗ್ ಸೈಡು, ಆಯಿತಾ. ಇದು ರಾಂಗ್ ಸೈಡು. ರೈಟ್ ಸೈಡ್ ಬಂದುಬಿಟ್ಟು ಇದೆ ನೋಡಿ. ಹಿಂಗೆ ಬರೋವರೆಗೂ ನೀವು ಪ್ರಾಕ್ಟೀಸ್ ಮಾಡ್ತಾ ಇರೋದೇ. ಪೇಪರ್ ಮೇಲೆ ಕಾರ್ಡ್ ಶೀಟ್ ಮೇಲೆ ಹಾಕೋದ್ರಿಂದ ಏನೂ ಆಗೋಲ್ಲ, ಥ್ರೆಡ್ಗೂ ಏನೂ ಆಗೋಲ್ಲ, ಮತ್ತು ಸೂಜಿಗೂ ಕೂಡ ಏನೂ ಆಗೋಲ್ಲ. ಥ್ರೆಡ್ ಹಾಕಬೇಡಿ, ಆದಷ್ಟು ಬೇಗ ಅದನ್ನು ಅವಾಯ್ಡ್ ಮಾಡಿ. ಯಾಕಂದರೆ ಥ್ರೆಡ್ ಹಾಕಿಬಿಟ್ಟು ಹೊಲಿದ್ರೆ ಮಷಿನ್ಗೆ ತೊಂದರೆ ಆಗುತ್ತೆ, ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಹೀಗೆ ನೀವು ಪ್ರಾಕ್ಟೀಸ್ ಮಾಡಿ, ಆಯಿತಾ. ಹೀಗೆ ನೋಡಿ ಇದೇ ಥರ ಪ್ರಾಕ್ಟೀಸ್ ಮಾಡಬೇಕು ನೋಡಿ. ಇಲ್ಲಿ ಈ ಥರ ನೀವು ಪ್ರಾಕ್ಟೀಸ್ ಮಾಡಿ. ಮತ್ತು ಇನ್ನೊಮ್ಮೆ ಹೇಳ್ಕೊಡ್ತಾ ಇದ್ದೀನಿ, ನೀವು ಯಾವುದೇ ಥ್ರೆಡ್ಡನ್ನು ಯೂಸ್ ಮಾಡಬೇಡಿ. ಫಸ್ಟಿಗೆ ನಾನು ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಫಸ್ಟಿಗೆ ನಿಮಗೆ ಪರ್ಫೆಕ್ಟಾಗಿ ನನಗೆ ಇದು ಏನೈತೆ ಇದು ಈ ಥರ ಮೂವ್ ಆಗ್ತೈತೆ ಅಂದಾಗ ನನಗೆ ಬರ್ತಾಯಿದೆ ಅಂದಾಗ ಇದನ್ನು ತೆಗಿಬೇಕು ನೀವು. ಇದನ್ನು ತೆಗೆದ್ಬಿಟ್ಟು ಈ ಜಾಗದಲ್ಲಿ ನೀವು ಬಟ್ಟೆನ ತೊಗೊಂಡ್ಬಿಟ್ಟು ಪ್ರಾಕ್ಟೀಸ್ ಮಾಡಬೇಕು. ಇಲ್ಲಿ ಬಟ್ಟೆನ ತೊಗೊಂಡ್ಬಿಟ್ಟು ಪ್ರಾಕ್ಟೀಸ್ ಮಾಡಬೇಕು, ಆಯಿತಾ. ಬಟ್ಟೆ ತೊಗೊಂಡ್ಬಿಟ್ಟು ಬಟ್ಟೆನ ಏನಾದರೂ ಆ ಕಡೆ ರೈಟಾಗಿ ಹೋಗ್ತಾ ಇದೆ, ಇಲ್ಲ ನಾನು ಮಾಡಬಹುದು ಅಂದಾಗ ನೀವು ಥ್ರೆಡ್ಡನ್ನು ಹಾಕ್ಬಿಟ್ಟು ಯೂಸ್ ಮಾಡಬೇಕು. ಥ್ರೆಡ್ ಹೆಂಗೆ ಹಾಕೋದು, ಬಾಬಿನ ಯಾವ ಥರ ತುಂಬಬೇಕು, ಮತ್ತು ಯಾವ ಥರ ನಾವು ಬಾಬಿನನ್ನು ಸೆಟ್ ಮಾಡಬೇಕು ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಹೇಳಿ, ಮತ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿರೋರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಫ್ರೆಂಡ್ಸ್. ಇದೇ ಥರ ನನಗೆ ಸಪೋರ್ಟ್ ಮಾಡಿ. ಸೊ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಬಾಯ್ ಬಾಯ್ ಫ್ರೆಂಡ್ಸ್.